28ನೇ ತಾರೀಕಿಗೆ ನರೇಂದ್ರ ಮೋದಿಜಿಯವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಪ್ರಚಾರ ಸಭೆಗೆ ಬರ್ತಾ ಇದ್ದಾರೆ. 27ನೇ ತಾರೀಕು ರಾತ್ರಿನೇ ಅವರು ಬೆಳಗಾವಿಯಲ್ಲಿ ಹಾಲ್ಟ್ ಮಾಡ್ತಾರೆ. ಬೆಳಿಗ್ಗೆ 10 ಗಂಟೆ ಕರೆಕ್ಟ್ ಅವರು ಅಡ್ರೆಸ್ ಮಾಡ್ತಾರೆ. 10 ಗಂಟೆ ಬೆಳಿಗ್ಗೆ ಸಾರ್ವಜನಿಕ ಸಭೆಯನ್ನು ಅಡ್ರೆಸ್ ಮಾಡ್ತಾರೆ. ನಾವು ಎಲ್ಲ ಸಾರ್ವಜನಿಕರಿಗೆ ಎಲ್ಲೆಲ್ಲಿ ಇವನ್ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳಿಗೆ, ನಗರದಲ್ಲಿ ಎಲ್ಲರಿಗೆ ನಾವು ಜನರಿಗೆ ವಿನಂತಿ ಮಾಡಿದ್ದೇವೆ. ಸಾರ್ವಜನಿಕರಿಗೆ, ಅಭಿಮಾನಿಗಳಿಗೆ ಬೆಳಿಗ್ಗೆ 9 ಗಂಟೆ ಕರೆಕ್ಟು ಇಲ್ಲಿ ಮೈದಾನದಲ್ಲಿ ಇರಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ. 10 ಗಂಟೆ ಕರೆಕ್ಟ್ ಅವರು ಬಂದು ಅಡ್ರೆಸ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ಪ್ರಧಾನಮಂತ್ರಿಗಳು ಮತ್ತು ಅವರು ಸೆಕ್ಯೂರಿಟಿ ಈ ಹಿನ್ನೆಲೆಯಲ್ಲಿ 1 ಅವರ್ ಮುಂಚೆನೇ ಎಲ್ಲರೂ ಬಂದು ತಮ್ಮ ಆಸನಗಳಲ್ಲಿ ಆಸನ ಆಗಬೇಕು ಅನ್ನುವಂಥದ್ದು ಈಗಾಗಲೇ ನಾವು ಎಲ್ಲರಿಗೆ ಸಾರ್ವಜನಿಕವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಮತ್ತು ಅದೇ ರೀತಿ ನಮ್ಮ ಕಾರ್ಯಕರ್ತರು, ನಮ್ಮೆಲ್ಲ ಲೀಡರ್ಸು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಲೀಡರ್ಸು ಎಲ್ಲರೂ ಸಹಿತ ಅಲ್ಲಿ ಸಾರ್ವಜನಿಕರಿಗೆ, ನಮ್ಮ ಅಭಿಮಾನಿಗಳಿಗೆ ಮತ್ತು ಯಾರು ಇಲ್ಲಿ ಬರಬೇಕಂತಾರೆ ಎಲ್ಲರಿಗೂ ಅದೇ ರೀತಿ ರಿಕ್ವೆಸ್ಟ್ ಮಾಡ್ತಾರೆ. 9 ಗಂಟೆಗೆ ಎಲ್ಲರೂ ಇಲ್ಲಿ ಇರಬೇಕು ಅನ್ನುವಂಥದ್ದು. ಅದಕ್ಕೆ ನಾನು ಬೆಳಗಾವಿಯ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು 9 ಗಂಟೆಗೆ ಈ ಒಂದು ಯಡಿಯೂರಪ್ಪ ಮಾರ್ಗದ ಈ ಒಂದು ಮಾಲಿನಿ ಸಿಟಿ ಇದೆಯಲ್ಲ, ಈ ಮೈದಾನದಲ್ಲಿ ದಯವಿಟ್ಟು ಬೆಳಿಗ್ಗೆ 9 ಗಂಟೆಗೆ ಬನ್ನಿ. ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಅಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನರೇಂದ್ರ ಮೋದಿ ಹೆಚ್ಚಿನ ಶಕ್ತಿ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ನಾನು ಅವ್ರಿಗೆ ಮಾಡಿಸಿದ್ದೇನೆ. ರೋಡ್ ಶೋ ಏನಿಲ್ಲ. ಮತ್ತು ನಮ್ಮ ರಾಜ್ಯದ ನಾಯಕರು ಅವರು ಎಲ್ಲ ಬರ್ತಾರೆ. ಯಡಿಯೂರಪ್ಪನವರು ಮತ್ತು ವಿಜಯಪುರ ಎಲ್ಲರೂ ಅವರು ಬರ್ತಾರೆ. ಮತ್ತು ಉಳಿದೆಲ್ಲ ನಾಯಕರು ಇರ್ತಾರೆ. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೋಡಿ, ಇವು ಸಹಸ್ರ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥದ್ದು ನಾವು ಕರೆ ಮಾಡಿದ್ದೇವೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಭಾಳ ಒಂದು ದೊಡ್ಡದಾದಂಥ ಕಾರ್ಯಕ್ರಮ ಆಗ್ತದೆ. ಆ ರೀತಿಯಾದಂಥ ಕಾರ್ಯಕ್ರಮ ಅಂದಾಜು ಎಷ್ಟು ಅಂತ ನಾವು ಲೆಕ್ಕ ಮಾಡಿಲ್ಲ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರವನ್ನು ಹಿಡ್ಕೊಂಡು ಇಲ್ಲಿ ಸಾರ್ವಜನಿಕ ಪ್ರಚಾರ ಸಭೆ ನಡೀತದೆ. ನರೇಂದ್ರ ಮೋದಿಜಿಯವರು ಅದಕ್ಕೆ ಅಡ್ರೆಸ್ ಮಾಡ್ತಾರೆ. ಇಲ್ಲಿ ಬೆಳಗಾವಿ ನಗರ ಪ್ರದೇಶ ಮತ್ತು ಅಕ್ಕಪಕ್ಕದಲ್ಲಿರುವಂಥ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿವಿ. ಮತ್ತು ಚಿಕ್ಕೋಡಿಗೆ ಸಂಬಂಧಪಟ್ಟಂಥ ಯಾವ ಹತ್ತಿರದಲ್ಲಿರುವಂಥ ವಿಧಾನಸಭಾ ಕ್ಷೇತ್ರ ಇಲ್ಲ, ಅಲ್ಲಿಂದ ಹೆಚ್ಚಿನ ರೀತಿಯಾದಂಥ ಅಭಿಮಾನಿಗಳು ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಮತ್ತು ಓವರಾಲ್ ಇಡೀ ಲೋಕಸಭಾ ಕ್ಷೇತ್ರ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಅಲ್ಲಿಂದಲೂ ಪ್ರಮುಖರು ಎಲ್ಲರೂ ಬರಬೇಕು ಅನ್ನುವಂಥದ್ದು ಕರೆ ಕೊಟ್ಟಿದ್ದೇವೆ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಜನ ಬರ್ತಾರೆ. ಅಭಿಮಾನಿ 9 ಗಂಟೆಗೆ ಬೆಳಿಗ್ಗೆ ಬರೋದು ಒಂದು ದೊಡ್ಡ ಚಾಲೆಂಜ್. ಅದು ಹಂಗೆ ಯಾವ ರೀತಿಯಾಗಿ ಅದನ್ನ ನೋಡ್ರಿ, ಇದು ಯಾವಾಗಲೂ ರಾಜಕಾರಣದಲ್ಲಿ ಒಂದು ಚಾಲೆಂಜ್ ಅಂತ ಇರಬೇಕು. ಹೀಗಾಗಿ ಆ ಚಾಲೆಂಜ್ ತಗೊಂಡ್ರೆ ನಾವೆಲ್ಲ ಬಂದಿದ್ದೇವೆ ಮುಂದೆ. ಅದಕ್ಕೆ ಇವತ್ತು ನೋಡ್ರಿ, ಅವತ್ತು ರವಿವಾರ ಇದೆ ಮತ್ತು ಜನರಲ್ಲಿ ಉತ್ಸುಕತೆ. ನಾವು ಎಲ್ಲೆಲ್ಲಿ ನಿನ್ನೆ ಮೊನ್ನೆ ಪ್ರವಾಸ ಮಾಡಿದ್ದೇವೆ, ಎಲ್ಲೆಲ್ಲಿ ಹೋಗಿ ಅಡ್ರೆಸ್ ಮಾಡಿದ್ದೇವೆ. ನರೇಂದ್ರ ಮೋದಿ ಕಾರ್ಯಕ್ರಮದ ಬಗ್ಗೆ ನಾವು ಈಗ ಬೆಳಿಗ್ಗೆ ಚಾಪೆ ಚರ್ಚೆ ಕಾರ್ಯಕ್ರಮ ಹೋಗಿದ್ದೆ, ಬೆಳಿಗ್ಗೆ ನಿನ್ನೆ ಹೋಗಿದ್ದೆ. ಅಲ್ಲಿ ಅದನ್ನು ಹೇಳಿದಾಗ ಇಲ್ಲರಿ ನಾವು ಕಾರ್ಯಕ್ರಮ ಬರ್ತೀವಿ ಅಂತ ಹೇಳಿ ಜನರಲ್ಲಿ ಮನಸ್ಸಲ್ಲಿದೆ. ಮೋದಿಯವರು ನೋಡಬೇಕು, ಅವ್ರ ಭಾಷಣ ಕೇಳಬೇಕು ಅನ್ನುವಂಥ ಉತ್ಸುಕತೆ ಇದೆ. ಆ ಹಿನ್ನೆಲೆಯಲ್ಲಿ 9 ಗಂಟೆಗೆ ಬಂದೇ ಬರ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತು ಆ ರೀತಿ ಜನರಲ್ಲಿ ಆಸಕ್ತಿ ಇದ್ದಾಗ ಜನ, ಇವತ್ತು ನಾವು ಮನೆಯಾಗ ಲಗ್ನ ಮುಂಜಿ ಇದ್ರೆ ಲಗ್ನ ಆರಕ್ಕೆ ಅಂತೆಲ್ಲ ಕೆಲಸ ಮಾಡ್ತೀವಲ್ಲ, ಹಂಗೆ ಇದೊಂದು ಮದುವೆ ಕಾರ್ಯ ಇಲ್ಲ. ಈ ಜನರು ಚಾಲೆಂಜ್ ತಗೊಂಡಾರ. ಒಂದು ದಿವಸ ಚಾಲೆಂಜ್ ತಗೊಂಡು ಅದನ್ನೆಲ್ಲ ತಮ್ಮ ಕೆಲಸ ಎಲ್ಲ ಬದಿಗೊತ್ತಿ ಅವರು ಬೆಳಗಿನ ತಯಾರಾಗಿ ಬರ್ತಾರೆ. ಇಲ್ಲಿ ನಗರದಲ್ಲಿ ಏನು ಸಮಸ್ಯೆ ಇಲ್ಲ, ಬೇಗನೆ ಬರ್ಬೋದು. ಇಲ್ಲಿ ಗ್ರಾಮೀಣ ಭಾಗದಿಂದ ಬರೋರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಆದರೂ ಅದು ದಯವಿಟ್ಟು ಅದೆಲ್ಲ ತೊಂದರೆ ನಿವಾರಣೆ ಮಾಡ್ಕೊಂಡು ಬರಬೇಕು ಅನ್ನುವಂಥ ವಿನಂತಿ ಮಾಡಿದ್ವಿ. ಅದಕ್ಕೆ ಒಳ್ಳೆ ರೆಸ್ಪಾನ್ಸು ಸಿಗ್ತಾ ಇದೆ. ನೋಡಿ, ಒಂದು ನಾನು ಹೇಳ್ತೀನಿ, ಜನರು ಅದಕ್ಕೆ ಇನ್ನೂ ಅವರು ಯಾವ ದಾರಿಯಿಂದ ಬರ್ತಾರೆ ಏನು ಅನ್ನೋಂಥದ್ದು ಇನ್ನೂ ನಮಗೆ ಮಾಹಿತಿ ಕೊಟ್ಟಿಲ್ಲ. ಓವರಾಲ್ ನಾ ಹೇಳುವಂಥದ್ದು, ಜನರಿಗೆ ಇಲ್ಲಿ ಪ್ರವೇಶ ಮಾಡಲಿಕ್ಕೆ, ಬೇರೆ ಕಡೆಯಿಂದ ಬಂದಂಥವರಿಗೆ ಇಲ್ಲಿ ಎಂಟ್ರಿ ಆಗಲಿಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಅದನ್ನ ಇವತ್ತು ಸಾಯಂಕಾಲವರೆಗೆ ಅದು ಗೊತ್ತಾಗ್ತದೆ. ಇಲ್ಲಿವರೆಗೆ ಯಾವುದೇ ನಾಯಕರ ಕೋರ್ ಕಮಿಟಿ ಆಗಲಿ ಮತ್ತೊಂದು ಸಭೆ ಮಾಡುವಂಥ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ರಾತ್ರಿ ಅವರು ಎಷ್ಟು ಲೇಟಾಗಿ ಬರ್ತಾರೋ, ಲಘು ಬರ್ತಾರೋ ಅನ್ನುವಂಥದ್ದು ಇವತ್ತು ಸಾಯಂಕಾಲವರೆಗೆ ನಮಗೆ ಮಾಹಿತಿ ಸಿಗ್ತದೆ.
ಆಮೇಲೆ ಬೆಳಿಗ್ಗೆ ಏನು ಪ್ರೋಗ್ರಾಮ್ ಅನ್ನುವಂಥದ್ದು ಇನ್ನೂ ನಿಗದಿಯಾಗಿಲ್ಲ. ಬಂದ ಮೇಲೆ ಎಲ್ಲ ಇಲ್ಲೇ ಲೀಡರ್ಸ್ ಇರ್ತಾರೆ. ಏನಾದರೂ ಪ್ರಮುಖರನ್ನು ಕರೆಸಿ ಮಾತಾಡೋದಾದ್ರೆ, ಮೀಟಿಂಗ್ ಮಾಡೋದಾದ್ರೆ ಬೆಳಿಗ್ಗೆನೂ ಮಾಡಬಹುದು. ಅದು ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನನ್ಗೆ ಯಾವುದೂ ಮಾಹಿತಿ ಇಲ್ಲ. ನಮ್ಮ ಮುಂದೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಿ. ಸರ್, ಈಗ ಒಂದು ಪೆಂಡಾಲ್ ರೆಡಿ ಆಗಿದೆ ಸರ್. ಈಗ ಒಂದು ಪೆಂಡಾಲ್ ರೆಡಿ ಆಗಿದೆ, ಇನ್ನೂ 2 ಪೆಂಡಾಲ್ ಆಗಬೇಕು. ಒಂದೇ ದಿನ ಈಗ ನಾನು ಅಲ್ಲಿ ಇದ್ದ ಕೆಲಸ ಮಾಡೋಂಥವ್ರು ಕೇಳಿದೆ. ನಾನು ಇವತ್ತು ರಾತ್ರಿವರೆಗೆ ಕಂಪ್ಲೀಟ್ ಮುಗಿಸ್ತೀವಿ ಅಂತ ಹೇಳಿದೆ. ಕಂಪ್ಲೀಟ್ ಎಲ್ಲವೂ ಪೆಂಡಾಲ್ ಸರಿ ಆಗ್ತದ, ಪೂರ್ತಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ. ನಾಳೆ ಬೆಳಿಗ್ಗೆ ಎಷ್ಟೊತ್ತಿದ್ರು ಕ್ಲಿಯರ್ ಆಗ್ತದೆ ಪೆಂಡಾಲ್. ಸನ್ಮಾನ್ಯ ಯಡಿಯೂರಪ್ಪನವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಅದಕ್ಕೆ ಮತ್ತೆ ಇನ್ನೂ JDS ನಾಯಕರು ಬರುವಂತ ಸಾಧ್ಯತೆ ಬರ್ತಾರ. ಮಾನ್ಯ ದೇವೇಗೌಡರು ಬರ್ತಾರೆ. ಹೀಗಾಗಿ ಇದೊಂದು ಬಹಳ ಒಂದು ಐತಿಹಾಸಿಕವಾದಂತ ಈ ಒಂದು ಸಭೆ ಆಗ್ತದೆ. ಡೆಫಿನೆಟ್ಲಿ ಬೆಳಗಾವಿ ಹಿಸ್ಟ್ರಿಯಲ್ಲಿ ಬಹಳ ಒಂದು ಐತಿಹಾಸಿಕವಾದ ಸಭೆ ಇದೆ. ಉತ್ತರಕ್ಕಾಗಿ ಕಾಯ್ದಿದೆ ಬೆಳಗಾವಿ. ಜಗದೀಶ್ ಶೆಟ್ಟರ್ ಅವರೇ ಹುಬ್ಳಿ ಧಾರವಾಡದಲ್ಲಿ ಸೋತು ಬೆಳಗಾವಿಗೆ ಬಂದಿದ್ದಕ್ಕೆ ಅನ್ನೋ ಪ್ರಶ್ನೆಯನ್ನ ಟ್ವಿಟರ್ ಮೂಲಕ ಏನಾಗಿದೆ, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ. ಬಿಜೆಪಿ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ. ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಇವತ್ತು ಇದು ಪಾರ್ಲಿಮೆಂಟ್ ಇಲೆಕ್ಷನ್. ಬಹುಶಃ ಅವ್ರೇನು ತಿಳ್ಕೊಂಡಿದ್ದಾರೆ, ಇದೊಂದು ಯಾವುದೋ ZP ತಾಲೂಕ್ ಪಂಚಾಯತ್ ಇಲೆಕ್ಷನ್ನು, ನಗರಸಭೆ ಇಲೆಕ್ಷನ್ನು, ಮಹಾನಗರ ಸಭೆ ಇಲೆಕ್ಷನ್ನು, ಯಾವುದೋ MLA ಇಲೆಕ್ಷನ್ ತಿಳ್ಕೊಂಡ. ಬಹುಶಃ ಆ ದೃಷ್ಟಿಕೋನ ಇದೆ ಅವ್ರದ್ದು. ಪಾರ್ಲಿಮೆಂಟ್ ಇಲೆಕ್ಷನ್ ಇದು. ನಿಮ್ಮ ನಾವು ಒಂದೇ ಮೊದಲಿನ ಕ್ವಶನ್ ಕೇಳ್ತಿದ್ದೆ, ಬಿಡ್ರಿ ಜಗದೀಶ್ ಶೆಟ್ಟರ್ ಬಿಡ್ರಿ. ಇವತ್ತು ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡ್ಲಿ ಅವರು. ರಾಹುಲ್ ಗಾಂಧಿ ಏನೋ ಅದನ್ನ ಹೇಳ್ರಿ, ಧೈರ್ಯದಿಂದ ಹೇಳಿ. ಅದನ್ನ ಹೇಳಕ್ ನಿಮ್ಗೆ ತಾಕತ್ತಿಲ್ಲ. ನೀವು ಇಲೆಕ್ಷನ್ ನಿಂತಿದೆ 230 ಸೀಟು, ಕ್ಲಿಯರ್ ಮೆಜಾರಿಟಿ ಬರ್ಬೇಕು, 272 ಬರಬೇಕು. ನೀವೇಂದ್ರೆ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಕಾಂಗ್ರೆಸ್ನವರು? ಅದ್ರ ಬಗ್ಗೆ ಮಾತಾಡ್ರಿ. ರಾಷ್ಟ್ರೀಯ ವಿಚಾರದ ಬಗ್ಗೆ ಮಾತಾಡ್ರಿ. ರಾಷ್ಟ್ರೀಯ ಲೀಡರ್ಶಿಪ್ ಮಾತಾಡ್ರಿ. ಮುಂದೆ ಪ್ರಧಾನಮಂತ್ರಿ ಈ ದೇಶ ಯಾರ ಕೈಯಾಗ ಕೊಡ್ತೀರಿ, ಈ ದೇಶದ ಭವಿಷ್ಯ, ಅದ್ರ ಬಗ್ಗೆ ನೀವು ಮಾತಾಡ್ರಿ. ಅದ್ರ ಬಗ್ಗೆ ಮಾತಾಡಕತ್ತೇನಿಲ್ಲ, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೆ. ಹಳ್ಳಿ ಬಳ್ಳಿ ಮತ್ತು ಜಗದೀಶ್ ಶೆಟ್ಟರು ಆಯ್ತು. ಇದರಿಂದ ನಾವು ಪ್ರಸಿದ್ಧ ಆಗಿಬಿಟ್ರಿ. ಇನ್ನೂ ಜಾಸ್ತಿ ಪ್ರಸಿದ್ಧ ಆಗಿವಿ ನಾವು. ನೋಡ್ರಿ, ಎಷ್ಟು ಲಕ್ಷ ಅಂತ ನಾ ಯಾವುದು ಎಸ್ಟಿಮೇಟ್ ಮಾಡಕ್ ಹೋಗಿಲ್ಲ. ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದರು. ನೋಡಿ, ಭಾರತ ದೇಶ ವೈವಿಧ್ಯಮಯ ದೇಶ. ಇವತ್ತು ಎಲ್ಲಾ ಭಾಷಿಕರು ಇದ್ದಾರೆ. ಹೀಗಾಗಿ ಈ ಪರ್ಟಿಕ್ಯುಲರ್ ಇಲ್ಲಿ ಮತ್ತು ಮರಾಠಿಗರು, ಕನ್ನಡಿಗರು, ಸಹೋದರರು ಇಲ್ಲಿ ಇದ್ದಾರೆ, ವಾಸವಾಗಿದ್ದಾರೆ ಬಹಳ ವರ್ಷದಿಂದ. ಮತ್ತು ಎಲ್ಲ ಅಣ್ತಂಬರ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಪರಸ್ಪರ ನಾನು ಹೋಗಿದ್ದೆಲ್ಲ ಫೀಲ್ಡ್ನಲ್ಲಿ ಹೋದಾಗ ಇವತ್ತು ಎಲ್ಲರೂ ಪರಸ್ಪರ ಸಹೋದರ ರೀತಿಯಿಂದ ನಡ್ಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಭಾಷೆ ಮತ್ತೊಂದು ಯಾವುದೂ ಸಮಸ್ಯೆ ಆಗುವುದಿಲ್ಲ. ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ದೇಶದ ಬಗ್ಗೆ ಇವತ್ತು ಮರಾಠ ಭಾಷಿಕರು ಇರ್ಬೋದು ಅಥವಾ ಕನ್ನಡ ಭಾಷಿಕರು ಇರ್ಬೋದು, ಎಲ್ಲರಿಗೂ ಒಂದೇ ಇದೆ. ದೇಶ ಒಗ್ಗಟ್ಟಿಗಿರಬೇಕು, ದೇಶ ಸುರಕ್ಷತೆ ಇರಬೇಕು, ನಮ್ಮ ನಾಯಕರು ಇರ್ಬೇಕಂತ ಎಲ್ಲರ ಮನಸ್ಸಲ್ಲಿ ಇವತ್ತು ಬಂದಿದೆ. ಅದು ನರೇಂದ್ರ ಮೋದಿ ಅನ್ನುವಂಥ ಮನಸ್ಸಲ್ಲಿ ಬಂದಿದೆ. ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ಲರ ಮನಸ್ಸಲ್ಲಿ ಬಂದಿದೆ. ನಾವು ಒಂದು ಹೇಳ್ತೀನಿ, ಬಹುಶಃ ಬೆಳಗಾವಿ ಲೋಕಸಭಾ ಕ್ಷೇತ್ರ ನಾ ಎಲ್ಲ ಸ್ಟಡಿ ಮಾಡಿದ್ದೀನಿ. ಹಿಂದಿನ ಎಲ್ಲ ಇಲೆಕ್ಷನ್ ನೋಡಿ, ಜನರಲ್ ಇಲೆಕ್ಷನ್, ನಾಟ್ ಬೈ ಎಲೆಕ್ಷನ್, ಎಲ್ಲ ಸಂದರ್ಭದಲ್ಲಿ ಎಲ್ಲ ಭಾಷಿಕರು ಸಹಿತ, ಎಲ್ಲ ವರ್ಗದ ಜನನೂ ಸಹಿತ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಬೆಳಗಾವಿಯಲ್ಲಿ ಇವತ್ತು ಹಿಂದೆ ವಾಜಪೇಯಿ ಅವರಿಂದ ಹಿಡ್ಕೊಂಡು ವಾಜಪೇಯಿ ಅವರು ಇವತ್ತು ನರೇಂದ್ರ ಮೋದಿ ಕಳೆದ 2 ಇಲೆಕ್ಷನ್, ಇದು 3ನೇ ಇಲೆಕ್ಷನ್. ಯಾವಾಗಲೂ ರಾಷ್ಟ್ರೀಯ ನಾಯಕತ್ವಕ್ಕೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸಲನೂ ಅದೇ ರಿಪೀಟ್ ಆಗ್ತದೆ. ಯಾವುದು ಡೆಫಿನೆಟ್ಲಿ ಮೋದಿಯವರು ಇಲ್ಲಿ ಬಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ನಮಗೊಂದು ಇನ್ನೂ ಹೆಚ್ಚು ಬೂಸ್ಟ್ ಬರ್ತದೆ ಮತ್ತು ಬಿಜೆಪಿಗೆ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ. ನಮ್ಮ ಕಾರ್ಯಕರ್ತರಲ್ಲಿ ಇನ್ನೂ ಹೆಚ್ಚು ಉತ್ಸುಕತೆಯಿಂದ ಕೆಲಸ ಮಾಡಲಿಕ್ಕೆ ಅದು ಅನುಕೂಲ ಆಗ್ತದೆ. ಜನರಲ್ ನೋಡಿ, ನಾವು ಒಂದು ಹೇಳಿದೀನಿ, ನೇಹಾ ಪ್ರಕರಣದ ಬಗ್ಗೆ ಹೇಳ್ಬೇಕಾದ್ರೆ ನಾ ಅವತ್ತೇ ಹೇಳಿದೆ, ಇಲ್ಲಿ ಮುನ್ನೋಳಿ ಸಭೆಗೆ ಹೋಗಿದ್ದೆ, ಆಮೇಲೆ ಇಲ್ಲಿ ನಿರಂಜನ್ ಹಿರೇಮಠರ ಮನೆಗೆ ಹೋಗಿದ್ದೆ. ಅವತ್ತು ಒಂದು ಮಾತನ್ನು ಹೇಳಿದೆ, ಇವರು ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಏನು ಹೇಳಿದ್ರು ಅವತ್ತು, ಇದೊಂದು ವೈಯಕ್ತಿಕವಾದಂಥ ಪ್ರಕರಣ ಅಂತ ಹೇಳಿದ್ರು. ಅವರೊಳಗೆ ಏನೋ ಆಗಿತ್ತು, ಅದ್ರ ಸಲುವಾಗಿ ಕೊಂದು ಹಾಕಿದ್ದಾರೆ. ಇದಕ್ಕೆ ನಮಗೇನು ಸಂಬಂಧ ಇಲ್ಲ, ಸರ್ಕಾರಕ್ಕೆ ಸಾರ್ವಜನಿಕೂ ಏನು ಸಂಬಂಧ ಇಲ್ಲ, ಇದನ್ಯಾಕೆ ಬೆಳೆಸಕ್ಕೆ ಹೋಗಿದ್ರಿ, ಇದು ವೈಯಕ್ತಿಕ ಅಂತ ಬಿಟ್ರು. ಅವ್ರ ತಂದೆ ಜಾಡಿಸಿದ್ರು ಸಿದ್ದರಾಮಯ್ಯನವರು. ನಿರಂಜನ್ ಹಿರೇಮಠ ಪೇರೆಂಟು ಭಾಳ ದುಃಖ ತಪ್ತನಾಗಿ, ನಮ್ಮ ಮುಖ್ಯಮಂತ್ರಿಗಳೇ, ನಾವು ಕಾಂಗ್ರೆಸ್ ಕಾರ್ಪೊರೇಟರು, ನಮ್ಮ ಮುಖ್ಯಮಂತ್ರಿ ಈ ರೀತಿ ವೈಯಕ್ತಿಕ ಅಂತ ಹೇಳಿ ನಮ್ಮ ಕುಟುಂಬದ ಮಾನ ಮರ್ಯಾದೆ ಕಳೆದ್ರು ಅಂತ ಹೇಳಿ
ಆ ತಂದೆನೇ ಜಾಡ್ಸಿದ್ರು. ಆವಾಗ ಎಚ್ಚರಾದ್ರವ್ರು. ಅಂದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಇದೆಯಲ್ಲ, ಅಲ್ಲಿ ಮರ್ಡರ್, ಅಲ್ಲಿ ಸಫರ್ ಆದವ್ರು ಯಾರು? ನೇಹಾ ಮರ್ಡರ್ ಆದವ್ರು ಹೆಣ್ಮಗಳು, ಹಿಂದೂ ಹುಡುಗಿ. ಇಲ್ಲಿ ಮರ್ಡರ್ ಮಾಡಿದವರು ಯಾರು? ಮುಸ್ಲಿಂ ಹುಡುಗ. ಇದೇ ಕಾರಣ ಸಲುವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ಅದಕ್ಕೆ ಸಡನ್ ಆಗಿ ಹೇಳ್ಬಿಟ್ರು, ಇನ್ನೂ ಇನ್ವೆಸ್ಟಿಗೇಷನ್ ನಡೀತದೆ ಏನಂತ ಹೇಳ್ಬಿಟ್ರು, ಇದು ಪರ್ಸನಲ್ ಅಂತ ಅಂದ್ಬಿಟ್ರು. ಆಮೇಲೆ ತಪ್ಪಿನ ಅರಿವಾಯ್ತು. ನಾವತ್ತು ಚಾಲೆಂಜ್ ಮಾಡಿದ್ವಿ, ಇದು ವೈಯಕ್ತಿಕವ ಅಂತ ಹೇಳಿದ್ದು ತಪ್ಪಿದು, ಕ್ಷಮಾಪಣೆ ಕೇಳಿ ಅಂತ ನಾವತ್ತು ಹೇಳಿದ್ದೀನಿ. ಮತ್ತು ಅವತ್ತು ನಾನು ಹೇಳಿದ್ದೀನಿ, ಇವತ್ತು ಅಲ್ಲಿ ನಿಮ್ಮ ಕಾರ್ಪೊರೇಟ್, ನಿಮ್ಮ ಪಾರ್ಟಿದ ಕಾರ್ಪೊರೇಟರ್ ಒಬ್ಬ ಹಿಂದೂ ಹುಡುಗಿ ಸತ್ತಿದ್ದಾಳೆ ಮರ್ಡರ್ ಆಗಿ, ಬಹಳ ರಾಕ್ಷಸಿ ರೀತಿಯಲ್ಲಿ ಕೊಂದು ಹಾಕಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಇದ್ದವ್ರು ಏನು ಮಾಡಬೇಕು? ಒಬ್ಬರು ಉಪಮುಖ್ಯಮಂತ್ರಿ ಇದ್ದವ್ರು ಏನು ಮಾಡಬೇಕು? ತಕ್ಷಣವೇ ಬರಬೇಕಾಯ್ತು ಹುಬ್ಳಿಗೆ, ಬಂದು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳ್ಬೇಕಾಯ್ತು, ಸಮಾಧಾನ ಹೇಳ್ಬೇಕಾಯ್ತು, ಅವತ್ತು ಸಿಒಡಿ ಕೊಡ್ತೀವಿ ಅಂತ ಹೇಳ್ಬೇಕಾಯ್ತು. ಹೀಗಾಗಿ ಅದನ್ನು ಹೇಳಿಲ್ಲ. ಎಲ್ಲ ತಪ್ಪಿನ ಅರಿವು ಆದಮೇಲೆ, ಎಲ್ಲ ಕಡೆ ಅದ್ರ ಬಗ್ಗೆ ಚರ್ಚೆ ಆದಮೇಲೆ ನಿನ್ನೆ ಬಂದು ಅವ್ರ ಮನೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಇಲ್ಲ ನನ್ನ ತಪ್ಪಾಗಿದೆ, ಸರಿ ಆಗಲಿಲ್ಲ ಈ ರೀತಿ ಹೇಳಿದ್ದು. ಹಂಗಾರೆ ಇಲ್ಲಿವರೆಗೆ ಡ್ಯಾಮೇಜ್ ಆತಲ್ಲ, ಅದು ಡ್ಯಾಮೇಜ್ ತುಂಬೋರು ಯಾರ್ರಿ? ಅದಕ್ಕಾಗಿ ನಿಮ್ಮ ಬಿಜೆಪಿ ರಾಜಕೀಯಗೊಳಿಸ್ತಾ ಇದೆ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ನಾವು ಒಂದು ಹೇಳ್ತೀನಿ, ಇವರು ಮುಂಜಾನೆ ಸಿನಿಮಾ ತಪ್ಪು ಮಾಡೋದು, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದು, ಅದಕ್ಕೆ ಜನ ಪ್ರತಿಭಟನೆ ಮಾಡಿದ್ವಿ. ಬಿಡ್ರಿ, ರಾಜಕೀಯ ಪಕ್ಷ ಬಿಟ್ಟು ಬಿಡ್ರಿ. ನಾನ್ ಪೊಲಿಟಿಕಲ್ ಆಗಿ ಎಷ್ಟು ಜನರಲ್ಲಿ ಅವೇರ್ನೆಸ್ ಬಂದ್ರೆ, ಎಷ್ಟು ಜಾಗೃತ ಆಗಿದ್ದಾರೆ ಇದ್ರ ಬಗ್ಗೆ. ಎಷ್ಟು ಮೊನ್ನೆ ಮುನ್ನೋಳಿಗೆ ಹೋಗಿದ್ದೆ ನಾನು, 3 days ಎಲ್ಲ ಬಿಜೆಪಿ ಅವರು ಅಲ್ಲಿ ಅಂಗಡಿ ಮುಕ್ಕೋಟು ಎಲ್ಲ ವ್ಯಾಪಾರ ಬಂದಿಟ್ರು 3 ದಿವಸ. ಅವ್ರೇನು ಬಿಜೆಪಿ ಅಂಗಡಿಯವರು ವ್ಯಾಪಾರಸ್ಥರು ಇದ್ರಾಗ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾನ್ ಪೊಲಿಟಿಕಲ್ ಆಗಿ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹಿಂದೂ ಸಮಾಜದಲ್ಲಿ ಒಂದು ಜಾಗೃತಿ ಆಗಿದೆ ಇದರಿಂದ. ಈಗ ರುಕ್ಸಾನ ಎನ್ನುವಂತ ಮುಸ್ಲಿಂ ಯುವತಿ ಹತ್ಯೆ ಆದಾಗ ಬಿಜೆಪಿ ಅವರು ಧ್ವನಿ ಎತ್ತಲಿಲ್ಲ, ಬರೀ ಮುಸ್ಲಿಂ ವಿರೋಧದಾಗ ಈ ರೀತಿ ಮಾಡ್ತಾರೆ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದು ಪ್ರೊಟೆಸ್ಟ್ ಮಾಡ್ಕೊಂತ ಬಂದಿದೆ. ಇವತ್ತು ಈ ಅಲ್ಪಸಂಖ್ಯಾತ ತುಷ್ಟೀಕರಣದಿಂದ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಅನಾಗರಿಕೆ ಮತ್ತು ಒಂದು ರೀತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.